ಈ ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಹೊರಟ್ರೆ ದೊಡ್ಡ ದೊಡ್ಡ ಬಜೆಟ್, ಅನ್ನೆಸರಿ ಪ್ರೆಷರ್, ಮತ್ತು ನಿಮ್ಮ ಕಲ್ಚರ್ ನ್ಯಾಯ ಒದಗಿಸಲ್ಲ. ಎಲ್ಲೋ ಒಂದು ಹಳ್ಳಿಯ ನಡೆಯೋ ಒಂದು ಕಥೆನ ನೀವು ಇಡೀ ಪ್ಯಾನ್ ಇಂಡಿಯಾ ಅಂತ ಮಾಡ್ಬಿಟ್ಟು ಹಿಂದಿನಲ್ಲಿ ಡಬ್ ಮಾಡಿದ್ರೆ, ಇತ್ತೀಚೆಗೆ ಅನಿಲ್ ಕುಂಬ್ಳೆ ಅವ್ರು ಹೇಳೋದು, ನನ್ನ ಕನ್ನಡ ಸಿನಿಮಾ ನಾನು ಕನ್ನಡ ಭಾಷೆ ನೋಡೋಕೆ ಇಷ್ಟಪಡ್ತೀನಿ, ಅದು ನಮ್ಮ ಕನ್ನಡಿಗರು ಕನ್ನಡ ನಟರು ಹಿಂದಿಯನ್ನು ಮಾತಾಡೋದು ಇಷ್ಟ ಆಗಲ್ಲ ನನಗೆ. ಸೊ ಅದು ಸಡನ್ ಆಗಿ ನಮಗೆ ಕ್ಯಾಚ್ ಆಗಲ್ಲ. ಸಕ್ಸಸ್ ಆದ್ಮೇಲೆ ಸಕ್ಸಸ್ ಸಿನಿಮಾ ಅಂದ್ರೆ ಜನ ಮಾಡೋ ಜಾತ್ರೆ ಮಾಡೋದು ಹೋಗ್ತಾರೆ, ಅವಾಗ ಪರವಾಗಿಲ್ಲ, ಇದೊಂದು ಕನ್ನಡ ಸಕ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಂಡು ನೋಡ್ತಾರೆ. ಇವಾಗ ಟೈಟಾನಿಕ್ ಮಂಡ್ಯನಲ್ಲಿ 100 ದಿನ ಓಡುದು, ಅದು ಪ್ಯಾನ್ ಜಗತ್ತಾಯ್ತು. ಸೊ ಈ ತರ ಸಿನಿಮಾ ಚೆನ್ನಾಗಿದ್ರೆ ಎಲ್ಲ ಕಡೆ ಓಡುತ್ತೆ, ನೀವು ಪ್ಯಾನ್ ಇಂಡಿಯಾ ಅಂತ ಮಾಡಬಾರ್ದು. 2 ತಿಂಗಳು 3 ತಿಂಗಳು ಕ್ಲೋಸ್ ಮಾಡ್ತೀವಿ ಅಂತ ದುರಂತ. ಯಾಕೆಂದ್ರೆ ಈ ಹಿಂದೆ ನಾವು ಕ್ಲೋಸ್ ಮಾಡಿದ್ವಿ 100 ದಿನ ಥಿಯೇಟರ್ನ. ಅದು ಜನರು ದೂರ ಹೋಗ್ಬಿಟ್ರು ಥಿಯೇಟರ್ನ. ಆ ಒಂದು ಹ್ಯಾಬಿಟ್ ಅಂತಾರಲ್ಲ, ಅದು ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ. ಅವ್ರು ಥಿಯೇಟರ್ಗೆ ಬಂದು ಸಿನಿಮಾ ನೋಡುವಂತ ಹವ್ಯಾಸ ಕಳ್ಕೊಂಡ್ಬಿಡ್ತಾರೆ, ಆ ಕನೆಕ್ಷನ್ ಹೋಗುತ್ತೆ. ಆ ತರ ಯಾವತ್ತೂ ಸಿನಿಮಾ ಚಿತ್ರರಂಗ ಕ್ಲೋಸ್ ಮಾಡೋದು ಉತ್ತರ ಅಲ್ಲ. ನೀವು ಒಳ್ಳೊಳ್ಳೆ ಕಥೆಗಾರನ ಕರೆಸಿ ಒಳ್ಳೆ ಸಿನಿಮಾ ಮಾಡಿಸ್ಬೇಕು, ಮತ್ತೆ ಎಲ್ಲರಿಗೂ ಕಥೆಗಾರರಿಗೆ ಒಳ್ಳೆ ಪೇಮೆಂಟ್ ಕೊಡಬೇಕು. ನೀವು ಹೇಳಿದಂಗೆ ಟಿಕೆಟ್ ರೇಟ್ಸ್ ಇವತ್ತು ನೋಡಿ 250 ರೂಪಾಯಿಂದ 75 ರೂಪಾಯಿ. ಚೆನ್ನೈಯಲ್ಲಿ ತುಂಬಾ ಕಡಿಮೆ ಇದೆ, ಅದಕ್ಕೆ ಚೆನ್ನೈಯಲ್ಲಿ ಹೌಸ್ಫುಲ್ ಆಗ್ತಾ ಇರುತ್ತೆ. ಆತರ ಹೌದು, ಆತರ ಕಡಿಮೆ ಮಾಡಿದ್ರೆ ಇವತ್ತು ಅದ್ಭುತ ಓಡುತ್ತೆ ಎಲ್ಲ ಸಿನಿಮಾಗಳು. ಯಾಕಂದ್ರೆ ಬೆಲೆ ಏರಿಕೆಯಿಂದ ಅವ್ರು ಕೇಳಿದಂಗೆ ಅದು ಕೂಡ ಒಂದು ಚಿತ್ರರಂಗಕ್ಕೆ ಅಫೆಕ್ಟ್ ಆಗಿದೆ. ಅದು ದೊಡ್ಡ ಹೊಡೆತ ಬಿದ್ದಿದೆ. 250-300 ರೂಪಾಯಿ ಟಿಕೆಟ್ ಕೊಡೋದಂತೂ ತುಂಬಾ ಅನ್ಯಾಯ. ಅದನ್ನ ಕಡಿಮೆ ಮಾಡಬೇಕು. ಅದು ಚೇಂಬರ್ ಅದ್ರ ಬಗ್ಗೆ ಬೇರೆ ಯಾವುದೋ ಇದು ಗೋವಾಗೆ ಹೋಗೋದು, ಹಾಲಿಡೇ ಮಾಡೋದು ಬಿಟ್ಟು ಇದ್ರ ಬಗ್ಗೆ ರೇಟ್ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ತೀನಿ. ಈ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ಈ ನಟರ ಬೆನ್ ತಟ್ತೀರಾ, ನಮ್ಮ ಇಡೀ ತಂಡದ ಬೆನ್ ತಟ್ತೀರಾ. ಯಾಕೆ ಅಂದ್ರೆ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದೀವಿ, ಒಂದು ಸೂಕ್ಷ್ಮವಾದ ಮೆಸೇಜ್ ಕೊಟ್ಟಿದ್ದೀವಿ. ಅದ್ಭುತವಾದ ಕಲಾವಿದರು ಕೆಲಸ ಮಾಡಿದ್ದಾರೆ. ನಿಮ್ಮ ಮಂಡ್ಯ ಜಿಲ್ಲೆಯ ಒಬ್ಬ ಕಲಾವಿದ ಒಂದು ವೇದಿಕೆನೆ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಿದ್ರಲ್ಲಿ. ಮತ್ತು ಸಿನಿಮಾ ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ. ಇಡೀ ಸಂಸಾರ ಫ್ಯಾಮಿಲಿ ಕರ್ಕೊಂಡು ಹೋಗುವಂತ ಸಿನಿಮಾ. ಈಗಾಗಲೇ ಸೆನ್ಸಾರ್ ಆಗಿ ಸರ್ಟಿಫಿಕೇಟ್ ಬಂದಿದೆ. ನೀವು ಅವಾಗ ಹೇಳ್ಬೋದು ಕ್ಲೀನ್ ಸಿನಿಮಾ, ಇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ನಾನಾಗ್ಲೇ ಇದ್ರ ಬಗ್ಗೆ ಶಿವಮೊಗ್ಗ ಮಾತಾಡಿದ್ದೀನಿ, ಹುಬ್ಳಿಯಲ್ಲಿ ಮಾತಾಡಿದ್ದೀನಿ. ನಾನೇ ಮೊಟ್ಟ ಮೊದಲಾಗಿ ಬಾರಿ ನಾನೇ ಅದನ್ನು ಮಾತಾಡಿದ್ದು. ನಿಮಗೆಲ್ಲ ಗೊತ್ತಿದೆ, 2021ರಲ್ಲಿ ಮಾತಾಡಿದ್ದೆ. ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗದಲ್ಲಿ ಹುಬ್ಳಿನಲ್ಲಿ ಮಾತಾಡಿದ್ದೆ ಆಗಿದೆ ಆಗಲೇ. ನನಗೇನಂತಂದ್ರೆ ಮತ್ತೆ ಹೇಳಬೇಕು ಅಂದ್ರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕೆ ಅಂದರೆ 3 ತಿಂಗಳ ಗರ್ಭಿಣಿ ಅಯ್ಯಮ್ಮ. ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗಂತ ಒಂದು ಮನಸ್ಸಿನಲ್ಲೂ ಅವಳು ಕಂಡಿರಲಿಲ್ಲ. ಅವಳು ವಿಧವೆ ಆಗಿದ್ದಾರೆ. ಪಾಪ ಆ ಮಗುಗೆ, ಆ ಇನ್ನೂ ಹುಟ್ಟಿದ ಮಗುಗೆ ಒಂದು ಭವಿಷ್ಯ ಇಲ್ಲದೇನಾಗಿದೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ರು. ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು. ಆಗ ನಮ್ಮ ತಂದೆ ಸ್ವತಃ ಅವರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ, ಅದು ಲಕ್ಷಾಂತರ ರೂಪಾಯಿ ಆಯ್ತು ಅವಾಗಲೇ 80ರ ದಶಕದಲ್ಲಿ. ಅವ್ರಿಗೆ ಅವ್ರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ, ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು. ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಇಡೀ ಕರ್ನಾಟಕಕ್ಕೆ, ಆ ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಬರೀ ನ್ಯಾಯ ಕೊಡಿಸೋದು ಅಷ್ಟೇ ಅಲ್ಲ, ಒಂದು ಆರ್ಥಿಕವಾಗೂ ಅವ್ರಿಗೆ ಸಹಾಯ ಮಾಡಬೇಕು. ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಒಬ್ಬ ಪತ್ರಕರ್ತನಾಗಿ ಒಂದು 20,000 ರೂಪಾಯಿ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಂಗೆ ಪಾಪ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ, ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ. ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗಲೇ ಇವಾಗ ಉತ್ತರ ನೀಡಿದ್ದೀನಿ. ನನ್ನ ಅದ್ರ ಬಗ್ಗೆ ಯಾರು ಮಾಡಿದ್ದಾರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನ ನಾನು ಈ ಹಂತದಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ. ಅಭಿಮಾನಿ ಸಂಘದಲ್ಲಿ ಧಮಕಿ ಆಗ್ತಕ್ಕಂಥದ್ದು, ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಎಲ್ಲ ಯಾದಗಿರಿ ಕೂಡ ಅದನ್ನೇ ಆಗಿದೆ. ಸೊ ಸಿನಿಮಾ ನಟರು ಅಂತ ಹೇಳಿದ್ರೆ ಈ ತರ ಒಂದು ಅಭಿಮಾನಿ ಸಂಘ ಕಟ್ಕೊಂಡು ಯಾರು ಬೇಕಾದ ಯೋಜನೆ ಮಾಡ್ಬೋದು. ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಹೆಸರು ಬರಲ್ವಾ ಈ ತರ?
ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೆ, 2021ರಲ್ಲಿ ನಾನು ಮಾತು ಕೇಳಿದಿದ್ರೆ ಅವರು ಒಳ್ಳೇದಕ್ಕೋಸ್ಕರ ನಾನು ಹೇಳಿದೆ ಹೊರತು, ನಾನು ಮುಂಚೆ ಹೇಳಿದ್ದೀನಿ, ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಇನ್ಫ್ಯಾಕ್ಟ್ ನಾನು 2 ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟ ಜೊತೆ. 2 ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ 2 ಸಿನಿಮಾ ಮಾಡಿದ್ದೆ. ಅವರು ಒಂದು ಕಾರ್, ಸ್ಕೋಡಾ ಕಾರ್ ತಗೊಂಡು, ಅದಿನ್ನೂ 171 ಅಂತ ಕಾರ್ ನಂಬರ್, ರೆಡ್ ಕಲರ್ ಫಸ್ಟ್ ಕಾರ್ ಅವ್ರು ತಗೊಂಡಿದ್ದು ದರ್ಶನ್. ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತಗೊಂಡಿದ್ದು. ಸೊ ಈ ರೀತಿಯಲ್ಲಿ ಅವ್ರು ಬೆಳೆಸಿದ್ ಬಂದ ದಾರಿ ತುಂಬಾ ಕಷ್ಟದ ದಿನಗಳು. ಆದ್ರೆ ಇವತ್ತು ಈ ತರ ಒಂದು ಪರಿಸ್ಥಿತಿ ಆಗ್ಬಾರ್ದಾಗಿತ್ತು. ಅದು ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ, ಬೆಂತಟ್ಟಿದ್ರಿ. ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು, ಅವ್ರು ಒಳ್ಳೇದಕ್ಕೆ ಹೇಳ್ತಾ ಇದ್ದು, ಈ ತರ ಅನಾಹುತ ಆಗ್ಬಾರ್ದು, ಯಾರಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಅವಾಗೆಲ್ಲ ಮಾತು ಕೇಳಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಆದ್ರೂ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ನಾನು ಒಂದೇ ಒಂದು ಕೊನೆಯದಾಗಿ ಮಾತಾಡೋದು, ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ, ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ, ಹಿಂದೆ ಒಬ್ಬರಿಂದ ಹೇಳಿದೆ ನಾನು, ಗೂಂಡಾಗಿರಿ ಅದೆಲ್ಲ ಹೇಳಿದ್ರೆ ಕೇಳಿ, ನಾನು ವಿಷಯ ಹೇಳ್ತೀನಿ. ಅದೆಲ್ಲ ಏನು ಅಂತಂದ್ರೆ, ಒಂದು ಸಾಮಾಜಿಕ ಜಾಲತಾಣ, ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು, ಬೇರೆ ಎಲ್ಲೂ ನಡೀತಾ ಇಲ್ಲ. ಅದು ನಾನು ಹಿಂದೆ ಹೇಳಿದ್ದು, ಒಂದು ಸಾಮಾಜಿಕ ಜಾಲತಾಣ ಎಂತ ಅದ್ಭುತವಾದ ಮಾಧ್ಯಮ ಅಂದ್ರೆ, ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದು ಒಂದು ಶಕ್ತಿ, ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತು, ತಲುಪಿತು ಆ ಶಕ್ತಿ ಧ್ವನಿ. ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡಬಹುದು, ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಬಹುದು, ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು, ಅವರ ಧ್ವನಿಯನ್ನು ನೀಡಬಹುದು ಸಾಮಾಜಿಕ ಜಾಲತಾಣದಲ್ಲಿ. ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಇದೇ ತರ ಕೆಟ್ಟೋಗುತ್ತೆ. ಮತ್ತು ನೀವು ಹೇಳ್ತಾ ಇರಲ್ಲ, ಈ ತರ ಅಶ್ಲೀಲವಾದ ಮೆಸೇಜ್ ಹಾಕೋದು, ಈ ಘಟನೆ ನಡೀತಾ ಇರಲಿಲ್ಲ. ಈ ಘಟನೆನೇ ನಡೀತಾ ಇರಲಿಲ್ಲ. ಯಾಕೆ ಅಂದ್ರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು, ಅಶ್ಲೀಲವಾದ ವಿಷಯಗಳು ಮಾತಾಡೋದು, ಅಶ್ಲೀಲವಾದ ಭಾಷೆಯನ್ನ ಉಪಯೋಗಿಸೋದು, ಇದಕ್ಕೆಲ್ಲ ಯಾರು ಕಡಿವಾಣ ಆಗ್ತಾ ಇಲ್ಲ. ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಡಿಫರ್ಮೇಶನ್ ಅಂತ ಇದೆ, ನಮಗೆ ಕಡಿವಾಣ ಇದೆ. ನಾವು ಬೇಜವಾಬ್ದಾರಿಯಾಗಿ ಬರೆಯೋಂಗಿಲ್ಲ. ಆದ್ರೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಗಮನ ಹರಿಸ್ತಾರೆ? ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ಒಂದು ವೇದಿಕೆ ಮೂಲಕ ಮುಖ್ಯಮಂತ್ರಿ ಕೇಳ್ಕೊಳ್ತೀನಿ, ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ, ಅದು ನಿದ್ದೆ ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬಿ. ಅದರಿಂದಾನೇ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ ಹೋಗಿದ್ದಾರೆ, ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಜನ ಯುವಕರು ಅವರು ಏನು ಓದಬೇಕು ಅದು ಓದ್ತಾ ಇಲ್ಲ. ಈ ಒಂದು ಅಶ್ಲೀಲವಾದ ಭಾಷೆಯ ನಡುವೆ ಬಾಳ್ತಾ ಇದ್ದಾರೆ. ಈ ತರ ಒಂದು ಸಮಾಜದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಏನ್ ಮಾಡ್ತಾ ಇದ್ದಾರೆ? ಅದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಆ ಒಂದು ಸೈಬರ್ ಕ್ರೈಮ್ ಅನ್ನ ಒಂದ್ ಸ್ವಲ್ಪ ಶಕ್ತಿ ತುಂಬಬೇಕು. ಅದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಆಗಿ ಆಕ್ಷನ್ ತಗೋಬೇಕು. ನಾನೊಬ್ಬ ಪತ್ರಕರ್ತನಾಗಿ ಹಿಂದೆ 2021 ಘಟನೆ ಆಯ್ತಲ್ಲ, ಅವಾಗ ಇದೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ 10 ಫೋನ್ ಇಟ್ಕೊಂಡಿದ್ದ. 10 ಫೋನ್ ಅಲ್ಲಿ 150 ಅಕೌಂಟ್, ಎಲ್ಲ ಪ್ರೈವೇಟ್ ಅಕೌಂಟ್ಸ್. ಅಶ್ಲೀಲವಾದ ಚಿತ್ರಗಳು ನಂದು ಹಾಕಿದ. ಆ ಚಿತ್ರಗಳು ಹಾಕೊಂಡು ನಾನು ಕೇಸ್ ಹಾಕಿದೆ. ಕೇಸ್ ಹಾಕ್ಬಿಟ್ಟು ಆ ಹುಡುಗನ ಅರೆಸ್ಟ್ ಮಾಡಿದೆ. ಪಾಪ ಯುವಕ ಅರೆಸ್ಟ್ ಮಾಡಿಸಿ ಪೊಲೀಸರು ಕರ್ಕೊಂಡ್ ಬಂದು ಅವನ ಕ್ಲಾಸ್ ತಗೊಂತಾ ಇದ್ರು. ಆ ಫೋನ್ಗಳು ಕಿತ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದ್ರು ಹತ್ಕೊಂಡು. ಅವಾಗ ಅವ್ರ ಅಪ್ಪ ಅಮ್ಮನ ನೋಡಿ ನೋವು ನೋಡಿ ಅವ್ರ ಕಣ್ಣ ಆಗ್ತಾ ಇರೋದು ನೋಡಿ ನಾನು ಪಾಪ ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ. ಸೊ ಈ ತರ ಅಟ್ಲೀಸ್ಟ್ ಆಗ್ಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಯಾರು ತಗೊಂತಾ ಇದ್ದಾರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಒಂದು ಆಕ್ಷನ್? ಅದೇ ಇವತ್ತು ಅನಾಹುತ ಆಗ್ತಾ ಇರೋದು. ಅಶ್ಲೀಲವಾದ ಭಾಷೆ, ಅಶ್ಲೀಲವಾದ ಫೋಟೋ, ಅಶ್ಲೀಲವಾದ ಲ್ಯಾಂಗ್ವೇಜ್, ಕೆಟ್ಟ ಕೆಟ್ಟ ಪದಗಳು, ಈ ಮಧ್ಯೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಅದಕ್ಕೆ ಫಸ್ಟ್ ಕಡಿವಾಣ ಹಾಕಬೇಕು. ಈ ಸೈಬರ್ ಕ್ರೈಮ್ ಶಕ್ತಿ ಇಡಬೇಕು ಮತ್ತು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ನೀವು ಹೇಳ್ತಾ ಇದ್ರೆ ಅಭಿಮಾನ ಸಂಘದೊಳಗ 150 ಫಾಲ್ಸ್ ಅಕೌಂಟ್ಸ್, ಇದರಿಂದ ಪ್ರೈವೇಟ್ ಅಕೌಂಟ್ ಇಂದ ಪೋಸ್ಟ್ ಮಾಡೋದಕ್ಕೆ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಪ್ರತಿಯೊಬ್ಬರು ಹೇಳ್ತಾ ಇದೀನಿ, ಅವ್ರ ಮನೆಯಲ್ಲಿ ನಡೆದ್ರೆ ತೊಂದರೆ ಅವಾಗ ಗೊತ್ತಾಗುತ್ತೆ ಹೊರತು ಬೇರೆ ಪಕ್ಕದ ಮನೆಯಲ್ಲಿ ನಡೆದಾಗ ನಗ್ತಾ ಇರ್ತಾರೆ. ಅವ್ರ ಮನೆಗಳಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿ ಮನೆಗಳು ನಡೆದ್ರೆ ಮಾತ್ರ ಅವ್ರ ಆಕ್ಷನ್ ತಗೊಂತಾರೆ ಹೊರತು ಸಾಮಾನ್ಯರ ಮನೆಯಲ್ಲಿ ನೋಡಿದಾಗ ನಕ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ. ಇವತ್ತು ಒಂದು ಜವಾಬ್ದಾರಿಯುತವಾದ ಸ್ಥಾನವಿದ್ದಾಗ
ಸೈಬರ್ ಕ್ರೈಮ್ಗೆ ಶಕ್ತಿ ನೀಡಬೇಕು ಮತ್ತು ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಈಗ ಈ ಬೆಳವಣಿಗೆ ನಡೆದಿರೋದೇ ಸೈಬರ್ ಕ್ರೈಮ್ ಇಂದ, ಸೈಬರ್ ಕ್ರೈಮ್ ಆಗಿದೆ, ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಈ ಒಂದು ವೇದಿಕೆ ಮೂಲಕ. ಯಾಕಂದ್ರೆ ಈ ಹಿಂದೆ ನಾನು ಮಾತಾಡ್ತಿದ್ದೆ, ಇವಾಗ್ಲೂ ಮಾತಾಡ್ತಾ ಇದ್ದೀನಿ, ಅದು ಇವತ್ತು ಇಲ್ಲಿಗೆ ಒಂದು ಕಡಿವಾಣ ಹಾಕ್ಬೇಕು ಅದಕ್ಕೆ. ಯಾಕಂದ್ರೆ ಅದಕ್ಕೂ ಒಂದು ಡಿಫಾಮೇಷನ್ ಬರಬೇಕು, ಅರೆಸ್ಟ್ ಮಾಡಬೇಕು, ಅವಾಗಲೇ ಮೆಸೇಜ್ ಹೋಗೋದು, ಒಂದು ಒಳ್ಳೆ ಸಂದೇಶ ಹೋಗೋದು. ಇನ್ನೊಂದ್ ಕಡೆ ಸರ್, ದರ್ಶನ್ ಅವರು ಅದೇ ಇಂಥದ್ದೊಂದು ಕೊಲೆ ಘಟನೆ ನಡೆದಿದೆ, ಇಂಥ ಸಂದರ್ಭದಲ್ಲಿ ಚಿತ್ರರಂಗ ಕಲಾವಿದರ ಪಾತ್ರ ಆಗಿರ್ಬೇಕು ಸರ್. ಯಾಕಂದ್ರೆ ಅದನ್ನ ಧೈರ್ಯವಾಗಿ ಬಂದು ತಪ್ಪು ಅನ್ನೋದು ಹೇಳೋದು ಕಷ್ಟ ಪಡ್ತಾ ಇದ್ದಾರೆ. ಚಿತ್ರರಂಗದವರಿಂದ ಮೂಲಕ ನಾನೇ ಮೊದಲೇ ಮಾತಾಡಿದ್ದು. ನಾನು ಮೊದಲ ಬಾರಿ ಶಿವಮೊಗ್ಗದಲ್ಲಿ ಮಾತಾಡಿದೆ, ಹುಬ್ಳಿಲಿ ಮಾತಾಡಿದೆ. 2021 ಯಾರೂ ಮಾತಾಡದಿದ್ದಾಗ ನಾನು ಏಕಾಂಗಿಯಾಗಿ ಧ್ವನಿ ಎತ್ತಿದೆ. ಇವಾಗಲೂ ಹೇಳ್ತಾ ಇದ್ದೀನಿ, ಇಡೀ ಚಿತ್ರರಂಗ ಈ ಒಂದು ಕೊಲೆನ ಖಂಡಿಸಬೇಕು. ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ನ್ಯಾಯ ಕೊಡಿಸ್ಬೇಕು. ಇನ್ಫ್ಯಾಕ್ಟ್ ಎಲ್ಲ ಸೇರಿ ಬೇಕಾದ್ರೆ ರೇಣುಕಾ ಸ್ವಾಮಿಯ ಹೆಂಡತಿ ಹೆಸರಲ್ಲಿ ಒಂದು ಶೋ ಮಾಡಿ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಅವರ ಮಗಳ ಭವಿಷ್ಯಕ್ಕೆ ಒಂದು ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು. ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ ಆ ಮಗು ಇನ್ನೂ ಹುಟ್ಟೇ ಇದ್ದಾರೆ, ಅದಕ್ಕಾಗಲೇ ಭವಿಷ್ಯ ಕಟ್ಬಿಟ್ಟಿದೆ. ಅವ್ರ ತಂದೆ ಯಾಕೆ ಸತ್ತೋದ ಅನಾಥನ ಮಾಡಿದ್ರೆ ಈಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ. ಇನ್ನು ಇನ್ವೆಸ್ಟಿಗೇಷನ್ ನಡೀತಾರೆ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಮಾತಾಡಿದ್ರೆ ಮತ್ತೆ ಇನ್ನೆಲ್ಲ ಅದು ಬೇರೆ ದಾರಿ ಹಿಡಿಯುತ್ತೆ. ಅದಕ್ಕೋಸ್ಕರ ಇಲ್ಲ, ಬ್ಯಾನ್ ಮಾಡಿದ್ರೆ ಬ್ಯಾನ್ ಅನ್ನ ವರ್ಡ್ ತುಂಬಾ ಶಬ್ದ ಆಗಿಲ್ಲ. ಆ ಬ್ಯಾನ್ ಅನ್ನ ವರ್ಡ್ ಅದು ಯಾರು ಉಪಯೋಗಿಸ್ಕೋಬಾರ್ದು. ಆದ್ರೆ ನಾನು ಹೇಳ್ತೀನಿ, ಇದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಬ್ಯಾನ್ ಮಾಡಬಾರ್ದು. ಅದು ಈ ಹಿಂದೆ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ಅದೇ ಮಾಡಬಾರ್ದಿತ್ತು. ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ನೀವು ಕೇಳ್ತೀರಾ ಪುರುಷರಿಗೆ ಮಾಡ್ತಾ ಇಲ್ಲ ಅಂತ. ಬ್ಯಾನ್ ಅನ್ನೋದೇ ಮಾಡಬಾರ್ದು ಯಾರಿಗೂ. ಯಾಕಂದ್ರೆ ಕೋರ್ಟ್ ಅಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಇರಬಾರ್ದು ಅಂತಾನೆ ಹೇಳುತ್ತೆ. ಒಂದು ನ್ಯಾಯಾಧೀಶರು, ನ್ಯಾಯಾಲಯ ಯಾರಿಗೆ ಆದ್ರೂ ಕೆಲಸ ಮಾಡಬೇಡಿ ಅನ್ನೋ ಒಂದು ಆರ್ಡರ್ ಕೊಡೋದು. ಪ್ರತಿಯೊಬ್ಬರು ಅವ್ರು ಜೀವಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಇದು ಒಂದು ರೂಲ್. ಅದು ಯಾರಿಗೂ ಕೆಲಸ ಮಾಡಬೇಡಿ ಅಂತ ಹೇಳೋಲ್ಲ, ಕೆಲಸ ಮಾಡ್ತಾರೆ. ಆದ್ರೆ ಬ್ಯಾನ್ ಅಂತ ಮಾಡಬಾರ್ದು. ಇಲ್ಲ, ಖಂಡಿತವಾಗ್ಲೂ ಅದನ್ನ ನಾವೆಲ್ಲ ಈಗಾಗಲೇ ಕಂಡಮ್ ಮಾಡಿದೀವಿ. ನಾನು ಹೇಳಿದ್ನ ಈ ಹಿಂದೆ, ಯಾರು ಧ್ವನಿ ಎತ್ತದೇ ಇದ್ದಾಗ ನಾನು ಎತ್ತಿದ್ದೀನಿ. ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗ್ಲಿ, ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕ್ದಾಗ ನಾನು ನೀವೆಲ್ಲ ಇದ್ದೀವಿ, ನೋಡ್ತೀವಿ. ಇದು ತುಂಬಾ ತುಂಬಾ ಸೀರಿಯಸ್ ಆಗಿ ತಗೊಂಡು ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ. ಚಾರ್ಜ್ ಶೀಟ್ ತುಂಬಾ ಮುಖ್ಯ, ಇನ್ವೆಸ್ಟಿಗೇಷನ್ ತುಂಬಾ ಮುಖ್ಯ. ನಾವು ಹಲವಾರು ಕೇಸ್ಗಳು ನೋಡಿದೀವಿ, ಬಿದ್ದೋಗಿದೆ. ಈ ಕಾರಣದಿಂದ ಚಾರ್ಜ್ ಶೀಟ್ ಹಾಕಿದಾದ್ಮೇಲೆ ನಮ್ಗೆಲ್ಲ ಗೊತ್ತಾಗೋದು, ಅವಾಗ ಬೇಕಾದ್ರೆ ರಿಯಾಕ್ಟ್ ಮಾಡೋಣ.